ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಡೈಲಿ ಬೆಳಗ್ಗೆ ಆಯಿತು ಅಂದರೆ ದಾನ್ವಿದು ಟ್ರಿಪ್ಪೇ ಆಗಿಬಿಡುತ್ತೆ. ನೆನ್ನೆ ಬ್ಲಾಗೆಲ್ಲ ನೋಡಿದ್ರಿ. ಅವಳು ಅಮ್ಮನ ಜೊತೆ ಹೋಗ್ತಿದ್ವಿ. ಇವತ್ತು ನೋಡಿದ್ರೆ ದೇವಸ್ಥಾನಕ್ಕೆ ಹೋಗ್ತಿದ್ದಾಳೆ. ಅವಳಿಗೆ ಸುತ್ತೋದಂದರೆ ಸಿಕ್ಕಾಪಟ್ಟೆ ಖುಷಿ. ಮತ್ತು ಅದೊಂಥರ ಬೆಳಗ್ಗೆ ಎದ್ದರೆ ಸಾಕು ನಾನೆಲ್ಲ ಕರ್ಕೊಂಡು ಹೋಗ್ತಾರೆ ಅನ್ನೋ ಮೈಂಡ್ ಸೆಟ್ಟಿಗೆ ಬಂದುಬಿಡ್ತಾಳೆ ಅವಳು. ನಾನು ಹಾಗೆ ಅಮ್ಮ ಬೆಳಗ್ಗೆನೂ ಎಲ್ಲ ವಾರ ಮಾಡಿ ರೆಡಿ ಮಾಡಿ ನನ್ನ ಮಗಳು ಹೂವು ಅಂತೂ ಬಿಡೋದೇ ಇಲ್ಲ. ಬಾಗಿಲೆಲ್ಲ ಇದು ಮಾಡ್ತಾಳೆ. ಹೋಗಿ ಚಪ್ಪಲ್ ಹಾಕ್ಕೊಂಡು ನಿಂತ್ಕೊಂಡಿಲ್ಲ ನೋಡಿ. ಯಾವಾಗೂ ಅಷ್ಟೇ ಬರ್ಡ್ಸ್ ಬರ್ತಾ ಇರುತ್ತೆ. ಒಂದಕ್ಕೊಂದು ಎಷ್ಟು ಚೆನ್ನಾಗಿ ಮುದ್ದು ಮಾಡ್ಕೊಳ್ಳುತ್ತೆ. ನಂಗೆ ಅದು ನೋಡೋಕೆ ಖುಷಿ ಆಗ್ತಿರುತ್ತೆ. ನನ್ನ ಮಗಳಿಗೆ ತೋರಿಸ್ತಾ ಇರ್ತೀನಿ ಅಂತ, ನೋಡಲ್ಲಿ ಕಿಸ್ ಕೊಡ್ತಿದ್ದೆ ಅಂತ. ಎಷ್ಟು ಚೆನ್ನಾಗಿ ಮಾಡ್ತಿದೆ ಅಲ್ಲ, ಅದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಮತ್ತು ಈ ಬರ್ಡ್ ಇನ್ನೊಂದು ಬರ್ಡ್ ಹತ್ರಕ್ಕೂ ಹೋಗ್ತಾ ಅಂದರೆ ಅದು ಎಲ್ಲ ಬರ್ಡ್ಗಳನ್ನೂ ಮುದ್ದು ಮಾಡ್ತಾ ಇರ್ತವೆ. ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಈ ಸಲ ಯಾಕೋ ಅದು ಆಮೇಲೆ ಹಾರೇ ಹೊರಟೋದು ನೋಡಿ. ಅದಾದಮೇಲೆ ಇದು ಅದಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ಬರ್ಡ್ ಬಂತು. ಇದನ್ನ ಮೇ ಬಿ ಗೊರವಂಕನ ಏನೋ ಅಂತ ಕರೀತಾರೆ, ನಂಗೆ ಮರ್ತೋಗ್ಬಿಟ್ಟಿದ್ದೆ. ಇದು ಅದನ್ನು ನೋಡಿ ನಾನು ಬೆಳಗ್ಗೆ ಎತ್ತು ಅಂದರೆ ನಾನು ಫ್ರೆಶಪ್ ಆಗೋಕ್ಕೆ ಆಗಲ್ಲ. ಬರೀ ಅವಳನ್ನ ರೆಡಿ ಮಾಡಿ ಅವಳಿಗೆ ದೋಸೆ ಹಾಕೊಟ್ಟು ಇದೇ ಆಗುತ್ತೆ ಅಂತ. ವೆಹಿಕಲ್ ಟ್ಯಾಕ್ಟ್ರಲ್ಲಿ ಹೋಗ್ತಿದ್ದಾರೆ. ನನ್ನ ಮಗಳು ಫಸ್ಟು ಎಕ್ಸ್ಪೀರಿಯೆನ್ಸ್ ಟ್ಯಾಕ್ಟ್ರಲ್ಲಿ ಹೋಗೋದು, ನೋಡಬೇಕು. ಅದೇ ಕ್ಯೂರಿಯಾಸಿಟಿನ ಕಾಯ್ತಾಯಿದ್ದೀನಿ. 7:15ಗೆ ಬರ್ತೀನಿ ಅಂತವರು ಮನೆ ದೇವ್ರಿಗೆ ಹೋಗ್ತಾಯಿದ್ರಲ್ಲ, ಒಂಥರ ಚೆನ್ನಾಗಿರುತ್ತೆ. ಆಮೇಲೆ ಚಿಕ್ಕ ವಯಸ್ಸಲ್ಲಿ ಟ್ಯಾಕ್ಟ್ರಲ್ಲಿ, ಎತ್ತಿನ ಗಾಡೀಲಿ, ಆಮೇಲೆ ಲಾರಿಲೂ ಕೂಡ ಮದುವೆಗಳಿಗೆಲ್ಲ ಹೋಗಿದ್ದೀವಿ. ಅದೇ ಒಂಥರ ಚೆನ್ನಾಗಿರುತ್ತೆ. ನೋಡೋಣ ಅವಳಿಗೆ ಹೆಂಗೆ, ಅವಳು ಒಂಥರ ಟ್ಯಾಕ್ಟರ್ಗೆಲ್ಲ ದೂರದಿಂದ ಬರ್ತೀರ ಅಮ್ಮ ಟ್ಯಾಕ್ಟರ್ ಅಂತ ತೋರಿಸ್ತಿರ್ತಾಳೆ. ನೋಡೋಣ ಅಂತ ಕಾಯ್ದು ಅವಾಗಿಂದ ಸಾಕಾಯಿತು, ಬರ್ತಾನೇ ಇಲ್ಲ. ನನಗೂ ಬೇರೆ ಹೊಟ್ಟೆ ಸೋಗಿದೆ ಬೇಗ ಎದ್ದಿರೋದಕ್ಕೂ. ಬೇಗ ಎದ್ದು ಮಸಾಲೆ ಸಾಂಬಾರು ಮಾಡಿ ದೋಸೆ ಅವ್ರಿಗೆ ಹಾಕ್ಕೊಟ್ಟಿದ್ದೀನಿ ತಿಂದಿದ್ದಾರೆ. ಅವಳಿಗೆ ಬಾಕ್ಸ್ಗೆ ಎತ್ಕೊಂಡಿದ್ದಾರೆ. ಇಷ್ಟು ಲೇಟ್ ಆಗುತ್ತೆ ಅನ್ನೋದಿದ್ರೆ ಇಲ್ಲೇ ತಿನ್ನಿಸ್ಬಿಡ್ತಿದ್ದೆ. ಆಗಲೇ 8:15 ಆಗ್ತಾ ಬಂತು. ನೋಡೋಣ, ಸ್ವಲ್ಪ ಹೊತ್ತು ನೋಡ್ಬಿಟ್ಟು ನಾನು ಒಳಗಡೆ ಹೋಗ್ತೀನಿ. ನಿಂತು ಸಾಕಾಯ್ತು. ಅವಾಗಿನ ವೆಯ್ಟ್ ಮಾಡ್ತಾಯಿದ್ದೀನಿ, ಬರ್ತಾನೆ ಇಲ್ಲ ನೋಡಿ. ಅವಳನ್ನ ತೋರಿಸ್ತೀನಿ. ಎಲ್ಲೋದ್ಲು. ಚಪ್ಪಲಿ ಚೇಂಜ್ ಮಾಡಿಸ್ತಾ ಇದ್ದಾರೆ. ಅವಳು ಈ ಔಟ್ಫಿಟ್ಗೆ ಆ ಚಪ್ಪಲ್ ಹಾಕ್ಕೊಂಡಿದ್ಲು. ನಾನು ಅವಾಗಿಂದ ಬೇಡ ಅದು ಆಮೇಲೆ ಈ ಚಪ್ಪಲ್ ಹಾಕ್ಕೊತಿದ್ದಾಳೆ. ಚಿನಿ, ಎದೋ ಮೇಲ್ಕೆ ಮಣ್ಣಲ್ಲಿ ಆಡ್ತಾರಾ? ಅದು ಬ್ಲೀಚಿಂಗ್ ಪೌಡ್ರದ್ದು ಎದೋ ಮೇಲ್ಕೆ ಎದೋ ಕೊಲ್ಬೇರೆ ಇಟ್ಕೊಂಡು ನೀನು. ಬರ್ತಾ ಇದೆ. ನಿಧಾನಕ್ಕೆ ಬರ್ತಿದ್ದಾರೆ. ಹೆಂಗೆ ಹೋಗ್ತಾರೆ ಇಷ್ಟು ನಿಧಾನಕ್ಕೆ ಹೋದರೆ. ಚಪ್ಪಲಿ ಇಲ್ಲೇ ಹಾಕ್ಬಿಟ್ಟು ಹೋಗ್ತಿದ್ದಾರೆ. ಆದರೂ ಸ್ಯಾರಿ ಹಾಕ್ಕೊಂಡು ಹಂಗೆಲ್ಲ ಹತ್ತೋದು ಕಷ್ಟ ಸ್ವಲ್ಪ ಟ್ಯಾಕ್ಟರ್ಗೆ. ಹತ್ತಕ್ಕೆ ಆಗ್ತಿಲ್ಲ ಅಮ್ಮನ ಪಾಪ, ಬಿದ್ದಿ.
ನೋಡಿ ದೋಸೆನೂ ಮಸಾಲೆ ಸಾಂಬಾರು ಮಾಡಿದ್ದೆ. ಸ್ವಲ್ಪ ಬಟಾಣಿ ಕಾಳು ಅದು ಪಲಾವ್ಗಂತ ಹಾಕಿದ್ರು, ನಾನು ದೋಸೆಗೆ ರುಬ್ಬಿಟ್ಟಿದ್ದೆ. ಇದು ದೋಸೆ ಸಂಜೆ ಮಾಡ್ಕೊಳೋಣ, ಇದಕ್ಕಿದು ಬೇಳೆ ಮಾಡಿಕೊಂಡು ಈಗ ಪಲಾವ್ ಮಾಡು ಅಂತ ಹೇಳಿದರು. ಸೊ ಬೇಡ ದೋಸೆನೇ ಮಾಡು ಅಂದರು, ಅದಕ್ಕೆ ಇದು ಮಸಾಲೆ ಸಾರು ಮಾಡಿಬಿಟ್ಟೆ. ಮತ್ತೆ ನಾನು ಊರಿಗೆ ಹೋಗಿರಲ್ಲ, ಅವಾಗ ಒಬ್ಬಟ್ಟು ತಂದಿರೋ ನಾನು ತಿಂದೇ ಇಲ್ಲ, ಅದಕ್ಕೆ ಒಂದು ಒಬ್ಬಟ್ಟು ಕೂಡ ಹಾಕ್ಕೊಂಬಂದೆ. ಸೊ ಈಗ ಇಷ್ಟನ್ನು ಖಾಲಿ ಮಾಡಬೇಕು. ಬನ್ನಿ ಎಲ್ಲರೂ ನಾಷ್ಟ ಮಾಡೋಣ. ಈ ವಿಡಿಯೋ ನೀವು ಯಾವಾಗ ನೋಡ್ತೀರ ಅಂತ ಗೊತ್ತಿಲ್ಲ, ಬಟ್ ಇವಾಗ ನಾನು ನಾಷ್ಟ ಮಾಡ್ತಾಯಿದ್ದೀನಿ. ಟೈಮ್ ಬಂದು 9:30 ಆಗ್ತಾ ಬರ್ತದೆ. ಸೊ ಓಕೆ, ನಾನು ನಾಷ್ಟ ಮಾಡಿಬಿಟ್ಟು ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ, ಓಕೆನಾ? ನೋಡಿ ನಾಷ್ಟ ಆಯಿತು. ನಾಯಿಗೂ ಎರಡು ದೋಸೆ ಬಿಟ್ಟು ಬಂದೆ. ನೋಡಿ ಈ ಕಾಳು ಸಾಂಬಾರು ಮಾಡಬೇಕಿತ್ತು ನಾನು ಬೆಳಗ್ಗೆ, ಬಟ್ ಇದು ಸಂಜೆ ಮಾಡೋಣ ಅಂತ ಇದ್ಕಿರಲಿಲ್ಲ. ಅದಕ್ಕೆ ಅಮ್ಮ ಒಬ್ಬಳೇ ಇರ್ತೀಯಲ್ವ, ಟೈಮ್ ಪಾಸ್ ಆಗುತ್ತೆ, ಇದಕ್ಕೋಗ್ಬೇಡು ಅಂತ ಹೇಳಿದ್ರು. ಈಗ ನಾನು ಇವನ್ನ ಎಲ್ಲ ಬೇಳೆ ಮಾಡಬೇಕು. ಸೊ ಚೆನ್ನಾಗಿ ಬರ್ತಿದೆ ನೋಡಿ. ಸೊ ಈಗ ನಾನು ಟೀ ಕುಡಿದ್ಬಿಟ್ಟು ಬೇಳೆ ಮಾಡ್ಕೋಬೇಕು. ಟಿ ವಿ ಕೂಡ ಹಾಕ್ಕೊಂಡಿದ್ದೀನಿ ಒಬ್ಬಳೇ ಅಂತ. ಬರ್ಡ್ಸ್ದೆಲ್ಲ ಸೌಂಡ್ ಕೇಳಿಸ್ತಿದೆಯಾ, ಎಷ್ಟು ಚೆನ್ನಾಗಿ ಕೂಗ್ತಿದ್ದಾವೆ ಅಂತ. ಸೊ ಈಗ ಟೀ ಕುಡಿದ್ಬಿಟ್ಟು ಈ ಬೇಳೆಗಳನ್ನ ಮಾಡ್ಕೊತೀನಿ. ಆಮೇಲೆ ನೆಲ್ಲಿಕಾಯಿ ಕತೆ ನೋಡಬೇಕು. 2 ವಾರದ ಮೇಲಾಯಿತು ನೆಲ್ಲಿಕಾಯಿ ತಂದು. ಸೊ ಅವನ್ನ ಸ್ವಲ್ಪ ಹಚ್ಚಿಟ್ಬಿಟ್ಟು ತೋರಿಸ್ತೀನಿ ರೀ ಹೆಂಗಾಗಿದೆ ಅಂತ. ಇದನ್ನು ಫಸ್ಟ್ ಬೇಳೆ ಮಾಡೋಣ. ನೋಡಿ ಫ್ರೆಂಡ್ಸ್, ಇಷ್ಟೇ ಕಾಳಾಗಿತ್ತು. ನಂಗೆ ಸ್ವಲ್ಪ ಈ ಬೆಟ್ಟು ನೋಯ್ತಾಯಿತ್ತು, ಅದಕ್ಕೋಸ್ಕರ ಇದನ್ನ ಬಿಡ್ಸೋಕೆ ಸ್ವಲ್ಪ ಕಷ್ಟ ಆಯಿತು. 10:30 ಕುತ್ಕೊಂಡು 12:30 ಮುಗೀತಿತ್ತು. ಆ್ಯಕ್ಚುಲಿ ಕೈ ಚೆನ್ನಾಗಿರೋ ಅನ್ನಷ್ಟು ತೋತಾ ಇರಲಿಲ್ಲ, ಬಟ್ ಇದನ್ನು ಸಂಜೆ ಮಾಡೋದಕ್ಕೆ. ಮತ್ತು ಬೆಟ್ಟದ ನೆಲ್ಲಿಕಾಯಿ ಇಷ್ಟ ಆಗಿದೆ ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಉಪ್ಪು, ಅರಿಶಿನ, ಖಾರ ಪುಡಿ ಹಾಕಿ ಇದರಲ್ಲಿ ನೆನಾಕ್ತೀನಿ, ಆಮೇಲೆ ಜಾಡಿಗೆ ಹಾಕ್ತೀನಿ. ಸೊ ಇದರಲ್ಲಿ ನೆನ್ಕೊಂಡು ಸ್ವಲ್ಪ ನೀರು ಬಿಟ್ಕೊಳ್ಳಿ, ಆಮೇಲೆ ಸಂಜೆ ಮೇಲೆ ಉಪ್ಪಿನಕಾಯಿ ಹಾಕ್ತೀನಿ. ಸೊ ಅದೆಲ್ಲ ಇರಲಿ. ಆ ನೋಡಿ, ನಾವು ನೆಲ್ಲಿಕಾಯಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ವೇಸ್ಟ್ ಮಾಡಿಕೊಂಡು. ಸೊ ನೋಡಿ, ಮುಂಚೆನೇ ಹಾಕ್ಬೇಕಿತ್ತು. ಹಾಕೋಣ ಫ್ರಿಜ್ಜಲ್ಲಿದ್ದರೆ ಏನಾಗಲ್ಲ ಅಂತೇಳಿ ಈ ಥರ ಆಯಿತು. ಏನು ಹೇಳ್ತಾರಲ್ಲ, ಎಲ್ಲ ಕಸ ತಂದು ರಸ ಮಾಡ್ತಾರೆ, ನಾವು ರಸ ತಂದು ಕಸ ಮಾಡ್ತೀವಿ ಅನ್ನಂಗೆ ಈ ಥರ ಎಷ್ಟೊಂದು ವೇಸ್ಟ್ ಆಯಿತು. ಸೊ ಎಷ್ಟು ಚೆನ್ನಾಗಿದೆ. ಈಗ ಇದನ್ನ ಉಪ್ಪಿನಕಾಯಿ ಹಾಕ್ಬಿಟ್ಟು ಈಗ ನೆನಾಕ್ಬಿಟ್ಟು ಊಟ ಮಾಡಬೇಕು. ಹೊಟ್ಟೆ ಹಸಿವಾಗ್ತಿದೆ. 1:30 ಆಯಿತು. ನಿಜವಾಗ್ಲೂ ನಂಗೆ ಒಂಥರ ಶೋಲ್ಡ್ರೆಲ್ಲ ಪೇನ್ ಬಂದುಬಿಟ್ಟಿದೆ ಎಲ್ಲರಿಂದ. ಒಬ್ಬಳೇ ಬೇರೆ ಬೋರ್ ಆಗ್ತಿತ್ತು. ನಿಜ ಟೈಮ್ ಪಾಸ್ ಆಗೋಲ್ಲ ಒಬ್ಬರೇ ಇದ್ದರೆ, ಕೆಲಸ ಮಾಡೋಕ್ಕೆ ಬೋರ್ ಅನಿಸ್ತಿತ್ತು. ಸೊ ಇವಾಗ ಇದನ್ನು ಹಸುಗಳ್ಗೆ ಹಾಕ್ಬಿಡ್ತೀನಿ, ತಿನ್ಕೋತವೆ ಕಲ್ಗಜ್ಗೆ ಹಾಕಿದ್ರೆ. ಬನ್ನಿ ಈಗ ನಾನು ಊಟ ಮಾಡಬೇಕು. ನಾನು ಯಾವಾಗ ಬರ್ತಾಳೆ ಅಂತ ಗೊತ್ತಿಲ್ಲ. ಅದೇ ಸಾಂಬಾರ್ಗೆ ಅನ್ನ ಮಾಡಿದ್ದೀನಿ, ಅನ್ನ ತಿಂತೀನಿ. ಈ ಥರ ಆಗಿದೆ. ಸೊ ಇದರಲ್ಲಿ ನೆನ್ಕೊಳ್ಳಿ, ಆಮೇಲೆ ನಾನು ಜಾಡಿಗೆ ಹಾಕೋತೀನಿ ಅಂತ ಹೇಳಿದ್ನಲ್ವ. ಉಪ್ಪು ಅರಿಶಿನ ಹಾಕಿದ್ದೀನಿ, ಖಾರದ ಪುಡಿ ಆಮೇಲೆ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ, ಯಾಕೆಂದರೆ ಉಪ್ಪು ಅರಿಶಿನದಲ್ಲಿ ಚೆನ್ನಾಗಿ ನೆನೆಯಲಿ. ನೋಡಿ ಇದೇ ಜಾಡಿ ಯೂಸ್ ಮಾಡೋಣ ಅಂತ 2 ಜಾಡಿ ಇರೋದು. ಒಂದು ಉಪ್ಪು ಮತ್ತು ಹುಣ್ಸೆಹಣ್ಣು ಹಾಕಿದ್ದೆ. ಹುಣ್ಸೆಹಣ್ಣು ಆ್ಯಕ್ಚುಲಿ ತೆಗಿತಾ ಇದ್ದೀನಿ, ಈ ಜಾಡಿಗೆ ಹಾಕೋಣ ಅಂತೇಳಿ. ಹುಣ್ಸೆಹಣ್ಣು ಬಿಡ್ಸೋಕ್ಕಾದ್ರೆ ನೀಟಾಗಿ ಬಿಡಿಸೇ ಇಲ್ಲ ನೋಡಿ, ಒಂದೊಂದು ಬೀಜ ಹಂಗೆ ಸಿಗುತ್ತೆ. ಉಪ್ಪಿನ ಜಾಡಿ ಇದು. ಉಪ್ಪಿನ ಜಾಡೀಲಿ ಅದು ಸ್ವಲ್ಪ ದೊಡ್ಡಕ್ಕಿಲ್ಲ, ಇದಾದರೆ ಸ್ವಲ್ಪ ದೊಡ್ಡಕ್ಕಿದೆ, ಅದಕ್ಕೆ ಇದಕ್ಕೆ ಉಪ್ಪಿನಕಾಯಿ ಹಾಕ್ಬಿಡ್ತೀನಿ ನೋಡಿ. ಸ್ವಲ್ಪ ತೊಳಿಬೇಕಿದ್ದೀನ, ಹುಣ್ಸೆಹಣ್ಣಲ್ವಾ, ನಾವು ಹಿಂಗೆ ಮುಟ್ಟಿ ಎಲ್ಲ ಒಂಥರ ಇದಾಗಿದೆ. ಆದರೂ ಗಾಳಿ ಆಡುತ್ತೇನೋ ಅಂತ ಅನಿಸುತ್ತೆ, ಬಟ್ ತೊಳೆಯೋಣ ಬನ್ನಿ. ನೋಡಿ ತೊಳೆದಿಟ್ಟಿದ್ದೀನಿ. ಇದು ಉಲ್ಟಾ ಇದೆ, ಅದಕ್ಕೆ ನೋಡಿ ಸ್ವಲ್ಪನೇ ಅನ್ನ ಹಾಕ್ಕೊಂಡಿರೋದು. ಸುಮ್ಮನೆ ಹೊಟ್ಟೆ ಹಸಿವಾಗ್ತಿದೆ ಅಂತ ಅಷ್ಟೇ. ಮಧ್ಯಾಹ್ನ ಒಂದೊಂದು ಟೈಮ್ ತಿನ್ನೋದೇ ಇಲ್ಲ, ಒಂದೊಂದು ಟೈಮ್ ಮಾತ್ರ ತಿಂತೀನಿ. ಸೊ ಅದಕ್ಕೆ ಇಷ್ಟು ಸಾಕಂತ ಇಷ್ಟು ಹಾಕ್ಕೊಂಡಿದ್ದೀನಿ. ಸರಿ ಬನ್ನಿ ಊಟ ಮಾಡ್ಕೊಂಡು ಬರೋಣ. ಹಿಂಗಾಗಿದೆ, ಕೆಳಗಡೆ ತಳ್ಳದಲ್ಲಿ ನೀರು ಬಿಟ್ಟಿದೆ ಅನಿಸುತ್ತೆ. ಸೊ ಇದು ತುಂಬ ದಿನ ಆಯ್ತಂದು ಸ್ವಲ್ಪ ನೀರಿನ ಅಂಶ ಹೊರಟೋಗಿದೆ, ಮತ್ತು ಹುಳಿನೂ ಅಷ್ಟಿರಲ್ಲ ಅಂತೇಳಿ 3 ನಿಂಬೆಹಣ್ಣು ಸಿಕ್ಸ್ಕೊತಾ ಇದ್ದೀನಿ. ಸೊ ಇದಕ್ಕೆ ಆಲ್ರೆಡಿ ನಾನೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಟಿ ವಿ ಕೂರಿಸಿದ್ದೀನಿ. ನೋಡಿ ಇದು ಸಾಸಿವೆ ಮತ್ತು ಮೆಂತ್ಯ ಹುರ್ಕೊಂಡಿದ್ದೆ, ಮತ್ತು ಅದಕ್ಕೆ ಬೆಳ್ಳುಳ್ಳಿ ಹಾಕಿ ರುಬ್ಕೊಂಡಿದ್ದೀನಿ. ಈ ಥರ ತರಕಾರಿ ಬಂತು. ಸೊ ಇವಾಗ ಇದನ್ನ ಹಾಕ್ಬಿಟ್ಟು ಖಾರದ ಪುಡಿ ಹಾಕ್ಬಿಟ್ಟು ನಿಂಬೆಹಣ್ಣು ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಮುಚ್ಚಿಬಿಡ್ತೀನಿ. ಒಂದು 2-3 ದಿನ ಅದು ಚೆನ್ನಾಗಿ ಮಾಗಲಿ, ಆಮೇಲೆ ನಿಮಗೆ ಟೇಸ್ಟ್ ಆಗಿತ್ತು ಅಂತ ಹೇಳ್ತೀನಿ.
ಸೊ ಈಗ ನಿಂಬೆಹಣ್ಣು ಸೇರಿಸೋಣ. ಇವು ನನ್ನ ಖಾರ ಖಾರ ಆಗ್ತಿದೆ, ಮೂಗಿಗೆಲ್ಲ ಹೊರಟೋಯ್ತು ಖಾರದ ಪುಡಿ. ಸೊ ಇದ್ರಲ್ಲಿ ಮಿಕ್ಸ್ ಮಾಡೋದಕ್ಕೆ ನಂಗೆ ಸ್ವಲ್ಪ ಕಷ್ಟ ಆಗ್ತಿದೆ ಆಯಿತಾ. ಖಾರ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ತರಿಸ್ಬೇಕು, ಇನ್ನೊಂದು kg ತರಿಸ್ಬಿಟ್ಟು ತಿನ್ನೋಕೆ ಇಟ್ಕೋಬೇಕು. ಅದು ರಾ ತಿನ್ನೋಕ್ಕೆ. ಇದು ಉಪ್ಪಿನಕಾಯಿ ಇರಲಿ. ಸೊ ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಬಿಟ್ಟು ಮಿಕ್ಸ್ ಮಾಡೋಣ. ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಹಾಕಬೇಕು. ಬನ್ನಿ ಒಗ್ಗರಣೆ ಕೊಟ್ಬಿಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇದನ್ನು ಒಗ್ಗರಣೆ ಹಾಕಿ ಟೇಸ್ಟ್ ಹೇಗಿದೆ ಅಂತ ನಾಳಿನ ಬ್ಲಾಗಲ್ಲಿ ಹೇಳ್ತೀನಿ. ಎಣ್ಣೆ ಖಾಲಿ ಆಗಿಬಿಟ್ಟಿತ್ತು, ಎಣ್ಣೆ ತರಕ್ಕೆ ಹೋಗಿದ್ದೆ. ಸೊ ನಮ್ಮ ಇಲ್ಲಿ ಪಾಕೆಟೇ 10 kg ಪಾಕೆಟೇ ತಂದಿಟ್ಕೊಂಡ್ಬಿಡ್ತಾರೆ. ಖಾಲಿ ಆದಾಗೆಲ್ಲ ಈಚೆ ರೂಮ್ಗೆ ಹೋಗಿ ತರಬೇಕು. ಸೊ ನಾನು ನೋಡ್ಕೊಂಡೇ ಇರಲಿಲ್ಲ. ಅದು ಬಜ್ಜಿ ಮಾಡಿ ಸ್ವಲ್ಪ ಎಣ್ಣೆ ಇತ್ತು, ಅದನ್ನೇ ಯೂಸ್ ಮಾಡ್ತಿದ್ದೆ ಸಾಂಬಾರಿಗೆ. ಇದಕ್ಕೆ ಬಜ್ಜಿದ ಎಣ್ಣೆ ಇನ್ನೂ ಇತ್ತು, ಬಟ್ ಅದು ಬೇಡ ಅಂತ ಹೇಳಿ ಹೊಸದೇ ತಂದಿದ್ದೀನಿ. ಹೆಂಗಿದ್ರು ನೆಕ್ಸ್ಟ್ ಯೂಸು ಬೇಕಾಗುತ್ತೆ ಅಂತ. ಈಗ ಅದಕ್ಕೆ ಸ್ವಲ್ಪ ಹಿಂಗು ಸಾಸಿವೆ ಹಾಕ್ಬಿಟ್ಟು ಒಗ್ಗರಣೆ ಕೊಡ್ತೀನಿ ಅಷ್ಟೇ, ಇನ್ನೇನು ಮಾಡಲ್ಲ. ಅದಕ್ಕೋಸ್ಕರ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೀವೆಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾಳೆ ಇದ್ರ ಟೇಸ್ಟ್ ಹೇಗಿದೆ ಅಂತ ನೋಡಿಬಿಟ್ಟು ಹೇಳ್ತೀನಿ ಆಯಿತಾ. ನನ್ನ ಮಗಳು ಬೇರೆ ಅಲ್ಲಿಂದ ಬಂದುಬಿಡ್ತಾಳೆ, ಟಿ ವಿ ನೋಡ್ತಾ ಇದ್ದಾಳೆ. ನೋಡಿ ಅಲ್ಲಿ ಚಿಂಟು ನೋಡ್ತಾ ಇದ್ದಾಳೆ, ಅವಳು ಆ ಕಡೆ ಕೂತಿದ್ದಾಳೆ, ಕಾಣಿಸ್ತಿಲ್ಲ. ಬಂದುಬಿಟ್ರೆ ತಲೆ ತಿಂತಾಳೆ. ಅಮ್ಮ ಏನಾದರೂ ಕೊಡು. ಇವಾಗ ಸ್ವಲ್ಪ ದೇವಸ್ಥಾನ ತಂದಿದ್ದು ಅವಲಕ್ಕಿ ಮಿಕ್ಕಿತ್ತು, ಅವಲಕ್ಕಿನೇ ಕೊಟ್ಟಿದ್ದೀನಿ, ತಿಂತು ಕೂತಿದ್ದಾಳೆ. ಅಷ್ಟರಲ್ಲಿ ನೋಡಿ ಮತ್ತು ಫುಲ್ಲು ಮೆಸ್ಸಿ ಆಗಿಬಿಟ್ಟಿದೆ ಇಲ್ಲೆಲ್ಲ. ಇದನ್ನೆಲ್ಲ ಎತ್ತಿ ಕ್ಲೀನ್ ಮಾಡೋಷ್ಟು ನಂಗೆ ಸಾಕಾಗ್ಬಿಡುತ್ತೆ ಇವಾಗ. ಏನಾದ್ರು ಮಾಡಬೇಕು ಅಂದರೆ ಫುಲ್ಲು ಮನೆಯೇ ಮೆಸ್ಸಿಯಾಗಿ ಮಾಡ್ಕೊಬಿಡ್ತೀನಿ. ಸೊ ನೀವು ಹಾಗೇನ. ಸರಿ, ಬಾಯ್, ಟೇಕ್ ಕೇರ್. ಹೀಗೆ ನನ್ನ ಬ್ಲಾಗ್ಸ್ನ ಯಾರೆಲ್ಲ ನೋಡ್ತೀರೋ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಬ್ಲಾಗ್ನ ಏನು ಮಾಡ್ತೀನಿ. ಟೇಕ್ ಕೇರ್, ಬಾಯ್.